ಹಾಯ್, ನಾವಿವಾಗ ಹೊಡ್ತಿರೋದು ಬನ್ನೇರುಘಟ್ಟಕ್ಕೆ. ಸೊ ಇಲ್ಲಿ ಸ್ವಲ್ಪ ಟೀನ ಕುಡಿದು ಡೈರೆಕ್ಟಾಗಿ ಬನ್ನೇರುಘಟ್ಟಕ್ಕೆ ಬಂದುಬಿಟ್ವಿ. ಸೊ ಬನ್ನೇರುಘಟ್ಟದಲ್ಲಿ ಚಂಪಕಧಾಮ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀವಿ. ಸೊ ಹಬ್ಬ ಇರುವ ಕಾರಣ ಸೊ ಚಂಪಕಧಾಮ ಸ್ವಾಮಿ ಒಳಗೆ ಎಂಟ್ರೆನ್ಸ್ ಆಗೋ ಮುಖ್ಯ ಮೊದಲು ಸೊ ಆಂಜನೇಯ ಸ್ವಾಮಿ ಸಿಕ್ಕಿದ್ದು. ಸೊ ಅವನನ್ನು ಸ್ವಲ್ಪ ಮಾತಾಡ್ಕೊಂಡು ಹಾಗೆ ಬಂದು ಇದೇ ನೋಡಿ ಚಂಪಕಧಾಮ ಸ್ವಾಮಿ ಟೆಂಪಲ್. ಸೊ ಬನ್ನೇರುಘಟ್ಟದಲ್ಲಿ ತುಂಬ ಫೇಮಸ್ ಆಗಿರೋ ಟೆಂಪಲ್ ಅಂದರೆ ಈ ಟೆಂಪಲ್ ಚಂಪಕಧಾಮ ಸ್ವಾಮಿ ಟೆಂಪಲ್. ಸೊ ನಾವೆಲ್ಲ ದರ್ಶನ ಮುಗಿಸ್ಕೊಂಡ್ಬಿಟ್ಟು ಹೊರಗಡೆ ಬಂದ್ವಿ. ಸೊ ಹೊರಗಡೆ ಬಂದಮೇಲೆ ಹಾಗೆ ಪಕ್ಕದಲ್ಲಿರೋ ಅದೇ ಟೆಂಪಲಲ್ಲಿ ಸೊ ಲಕ್ಷ್ಮೀ ಅವರ ಕೂಡ ಟೆಂಪಲ್ ಇದೆ, ಶ್ರೀ ಮಾತಾ ಲಕ್ಷ್ಮೀ ಅವರ ಟೆಂಪಲ್ ಕೂಡ ಇದೆ. ಸೊ ಪಕ್ಕದಲ್ಲಿ ಇದೆ. ಸೊ ಆ ದೇವಸ್ಥಾನದಲ್ಲಿ ಒಳಗಡೆ ಹೋಗ್ಬಿಟ್ಟು ದೇವಸ್ಥಾನದ ದರ್ಶನ ಪಡ್ಕೊಂಡು ಸೊ ಹಾಗೆ ನಾವು ನೆಕ್ಸ್ಟ್ ಇವಾಗ ಹೋಗ್ತಾ ಇರೋದು ಕಲ್ಯಾಣಿಗೆ. ಸೊ ಕಲ್ಯಾಣಿಯು ಚಂಪಕಧಾಮ ಸ್ವಾಮಿ ಟೆಂಪಲಿಂದ 3 ಕಿಲೋಮೀಟರ್ ಆಗುತ್ತೆ. 3 ಕಿಲೋಮೀಟರ್ ಹೆಂಗಾಗುತ್ತೆ ಅಂದರೆ ಸೊ ದೇವಸ್ಥಾನ ಹಿಂದ್ಗಡೆ ಬೆಟ್ಟದ ಹಿಂದೆ ಹೋಗಬೇಕು. 2 ಕಿಲೋಮೀಟರ್ ನಡ್ಕೊತ ಹೋದರೆ ಸೊ ಅಲ್ಲಿರೋದು ಕಲ್ಯಾಣಿ ಅಂತ ಹೇಳ್ಬಿಟ್ಟು. ಸೊ ಆ ಕಲ್ಯಾಣಿ ನೋಡೋಕ್ಕೆ ನಾವು ಇವತ್ತು ಹೋಗ್ತಾ ಇದ್ದೀವಿ. ಸೊ ಬೆಟ್ಟದ ಹಿಂದೆ ಬಂದಮೇಲೆ ಸೊ ನಾವೆಲ್ಲ ಹೋಗ್ತಾ ಇದ್ದೀವಿ ನೋಡಿ. ಸೊ ಹುಡುಗರೆಲ್ಲ ರೆಡಿ ಆಗಿದ್ದಾರೆ. ಸೊ ಎಲ್ಲ ತುಂಬ ಹುರುಪಲ್ಲಿದ್ದಾರೆ ಕಲ್ಯಾಣಿ ನೋಡೋಕ್ಕೆ. ಅವರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇರೋದು. ಸೊ ಆಲ್ರೆಡಿ ನಾನು 3 to 4 ಟೈಮ್ ಇದನ್ನು ವಿಸಿಟ್ ಮಾಡಿದ್ದೆ ಕಲ್ಯಾಣಿಗೆ. ಸೊ ನೋಡಿದ್ದೆ, ಅವಾಗೆಲ್ಲ ಚೆನ್ನಾಗಿತ್ತು. ಸೊ ಈಗ ನೋಡಿ ಇವಾಗ ನಾವು ಕಲ್ಯಾಣಿಗೆ ಹೋಗ್ತಾ ಇದ್ವಿ. ಸೊ ನಮ್ಮ ಹುಡುಗರೆಲ್ಲ ನೋಡಿ ಗಾಳಿಪಟ ಹಾರಿಸೋದ್ರಲ್ಲಿ ತುಂಬ ಈಸಿ ಆಗಿಬಿಟ್ಟಿದ್ದಾರೆ. ಸೊ ಅವ್ರು ಚಿಕ್ಕದಿರೋ ಟೈಮಲ್ಲಿ ಹಾರಿಸಿಲ್ವಂತೆ. ಸೊ ಇವಾಗೆಲ್ಲ ಟ್ರೈ ಮಾಡ್ತಾ ಇದ್ದಾರೆ. ಸೊ ಗಾಳಿಪಟನ ಹಾರಿಸೋಕ್ಕೆ ಹೆಂಗೆ ಹಾರಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಅಲ್ಲೇ ಟ್ರೈನಿಂಗ್ ಕೊಡ್ತಾ ಇದ್ವಿ. ಸೊ ಅದೇ ರೀತಿಯಾಗಿ ಹೋಗ್ತಾ ಬೆಟ್ಟದ ಹಿಂದ್ಗಡೆ ದಾರಿ ಇರುತ್ತೆ ಕಲ್ಯಾಣಿಗೆ. ಸೊ ದಾರಿ ಮುಖಾಂತರ ಹೋಗಬೇಕು. ಸೊ ಈ ಏರಿಯಾ ಫುಲ್ ಫಾರೆಸ್ಟ್ ಏರಿಯಾ. ಸೊ ಆ ಬನ್ನೇರುಘಟ್ಟ ಪಾರ್ಕ್ಗೆ ಮೀಸಲು ಇರೋ ಏರಿಯಾ. ಸೊ ಇಲ್ಲೆಲ್ಲ ಸ್ವಲ್ಪ ನೀವು ಎಚ್ಚರದಿಂದ ಹೋಗಬೇಕು. ಸೊ ರೋಡ್ ಇರುತ್ತೆ, ಹಾದಿ ಮುಖಾಂತರ ನೀವು ಹಾಗೆ ನೋಡ್ಕೊತ ಹೋಗಬೇಕು. ಸೊ ಮತ್ತೆ ದೇವಸ್ಥಾನದಿಂದ ಕಲ್ಯಾಣಿಗೆ ಹೋಗೋ ಟೈಮಲ್ಲಿ ಯಾವುದೇ ರೀತಿಯಾದ ಪೇಪರು, ಬಾಟಲ್ ಯಾವುದು ಕೂಡ ಸುಮ್ಮನೆ ಅಲ್ಲಿ ಇಲ್ಲಿ ಎಸಿಬೇಡಿ. ಸೊ ನಮ್ಮ ಪರ್ಯಾವರಣ ನಾವೇ ಹಾಳು ಮಾಡ್ದಂಗೆ ಆಗುತ್ತೆ. ಸೊ ನಮ್ಮ ಪರಿಸರವನ್ನು ನಾವೇ ಸೇವ್ ಮಾಡಬೇಕು, ರಕ್ಷಣೆ ಮಾಡಬೇಕು. ಸೊ ಅದಾದಮೇಲೆ ಸೊ ನಾವು ಹಂಗೆ ಕಂಟಿನ್ಯೂಸ್ ಆಗಿ ಎಂಜಾಯ್ ಮಾಡ್ಕೊತ ಹಿಂದ್ಗಡೆ ನೋಡಿ ಗಾಳಿಪಟ ಹಾರಿಸ್ಕೊತ ಹೋಗ್ತಾ ಇದ್ದೀವಿ ಕಲ್ಯಾಣಿಗೆ. ಸೊ ನೆಕ್ಸ್ಟ್ ಏನು ನೋಡಿ ಎಲ್ಲ ಮೊಬೈಲೆಲ್ಲ ಬಿಸಿ ಇದ್ದಾರೆ, ಸ್ವಲ್ಪ ನೋಡ್ತಾ ಇದ್ದಾರೆ ಏನೇನು ಹಬ್ಬ ಎಲ್ಲ ರೀಲ್ಸು. ಸೊ ಹಂಗೆ ಕಂಟಿನ್ಯೂಸ್ ಆಗಿ ನೋಡಿ ನಮ್ಮ ಹುಡುಗರೆಲ್ಲ ಸುಮ್ಮನೆ ಟೀಟೆ ಮಾಡ್ತಾನೆ ಇರ್ತಾರೆ. ನೀರು ಕುಡಿಯೋ ಬಾಟ್ಲಿ ಕೂಡ ಬಿಟ್ಟಿಲ್ಲ, ಸುಮ್ಮನೆ ಹಂಗೆ ಹೊಡಿತಾ ಇದ್ದಾರೆ. ಸೊ ಅದೇ ರೀತಿ ಅದೇ ರೋಡ್ ಮುಖಾಂತರ ಸೇಮ್ ಕಲ್ಯಾಣಿಗೆ ನಾವು ಮುಂದೆ ಹೋಗ್ತಾ ಇದ್ದೀವಿ ಕಂಟಿನ್ಯೂಸ್ ಆಗಿ. ಸೊ ಇಲ್ಲಿ ನೋಡಿ ಯಾರು ರೀಲ್ಸ್ ಮಾಡ್ತಾ ಇದ್ದಾರೆ ನೀಟಾಗಿ ಕೂತ್ಕೊಂಡು. ಸೊ ರೀಲ್ಸ್ ಮಾಡಿದ್ಮೇಲೆ ಸೊ ನೆಕ್ಸ್ಟ್ ನಾವು ಹೋಗ್ತಾ ಇರೋದು ಸೇಮ್ ಹಂಗೆ ಹೋಗ್ತಾ ಹೋದರೆ ಸೊ ನಾವು ಇವಾಗ ಬಂದು ತಲುಪಿರೋದು ಸೊ ಕಲ್ಯಾಣಿ ಹತ್ರ. ಸೊ ಕಲ್ಯಾಣಿಗೆ ಹೋಗ್ತಾ ಇದೀವಿ. ಸೊ ಅದು ಮುಂದೆ ಕಾಣಿಸ್ತಿರೋದು ಟೆಂಪಲ್ಗಳು. ಅಲ್ಲೊಂದು 2 ಟೆಂಪಲ್ ಇದೆ, ಒಂದು ಶಿವನ್ ಟೆಂಪಲ್ ಇದೆ. ಸೊ ಇನ್ನೊಂದು ಯಾವ ದೇವ್ರ ಟೆಂಪಲ್ ಅಂತ ಗೊತ್ತಿಲ್ಲ. ಸೊ ಶಿವನ್ ಒಂದು ಟೆಂಪಲ್ ಇದೆ ಮತ್ತೆ ಅದ್ರ ಪಕ್ಕ ಹಾಗೆ ಶಿವಲಿಂಗನೂ ಇದೆ ಮತ್ತು ಶಿವನ್ ಟೆಂಪಲು ಇದೆ, 2 ಇದಾವೆ. ಇದೆಲ್ಲ ಕಲ್ಯಾಣಿ ಅಕ್ಕಪಕ್ಕದಲ್ಲಿರೋ ದೇವಸ್ಥಾನಗಳು 2 ಸರ್ ನಾವು ನೋಡಿದ್ದಾರೆ. ಸೊ ಜನರೆಲ್ಲ ಇದ್ರು ಹಬ್ಬ ಇರೋಕ್ಕೋಸ್ಕರ. ಸೊ ಹೋಗ್ತಾ ಇದ್ರು, ಜನರೆಲ್ಲ ಬರ್ತಾ ಇದ್ರು, ತುಂಬ ಜನ ಇದ್ರು. ಸೊ ಇದೊಂದು ಟೂರಿಸ್ಟ್ ಸ್ಪಾಟ್ ಥರ ಆಗಿದೆ. ಸೊ ಯಾರು ಬೇಕಾದ್ರೂ ವಿಸಿಟ್ ಮಾಡ್ಬೋದು. ಸೊ ಯಾವುದೇ ದೇವಸ್ಥಾನಗಳಿಗೆ ನೀವು ಹೋಗ್ತೀರಾ ಅಂತಾರೆ ನಿಮ್ಮ ಉಡುಪುಗಳು ಚೆನ್ನಾಗಿರಲಿ. ಸೊ ಯಾವುದೇ ರೀತಿ ಹಾಫ್ ಬಟ್ಟೆ, ಹಾಫ್ ಸ್ಲೀವ್ ಅವು ಇವು ರೀತಿ ಹಾಕಬೇಡಿ. ಸೊ ನಮ್ಮ ದೇವಸ್ಥಾನಗಳನ್ನ ನಾವೇ ರಕ್ಷಣೆ ಮಾಡಬೇಕು. ನಮ್ಮ ದೇವಸ್ಥಾನಕ್ಕೆ ನಾವು ಹೆಂಗೆ ಬೇಕು ಹಾಗೆ ಹೋಗಬೇಕು. ಸೊ ಶಿಕ್ಷಕಿರೋ ಬಟ್ಟೆ ಎಲ್ಲ ಹಾಕೊಂಡು ಹೋಗೋ ಥರ ಇಲ್ಲ. ಸೊ ಹೋಗಬೇಡಿ. ಸೊ ನಮ್ಮ ಧರ್ಮ ನಾವು ಕಾಪಾಡಬೇಕು. ಸೊ ಅದೇ ರೀತಿ ನಾವು ಬರ್ತಾ ಇರೋದು. ಸೊ ನೆಕ್ಸ್ಟ್ ಕಲ್ಯಾಣಿ ಹತ್ರ ಇರೋ ನೋಡಿ ನಾಗ ದೇವತೆಗಳು. ಸೊ ನೆಕ್ಸ್ಟ್ ಕಲ್ಯಾಣಿಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಇದು ಅಕ್ಕಪಕ್ಕ ಇರಲ್ಲ ಎನ್ವೈರ್ಮೆಂಟು. ಸೊ ಎನ್ವೈರ್ಮೆಂಟ್ನ ಇನ್ನು ಎಲ್ಲೇ ಹೋಗಿ ಏನೇ ಮಾಡಿ ಸೊ ಪರಿಸರನ ಹಾಳು ಮಾಡಬೇಡಿ. ಪ್ಲಾಸ್ಟಿಕ್ ಇರಲಿ, ಪೇಪರ್ ಇರಲಿ, ಏನೇ ಇರಲಿ ಅದಕ್ಕೆ ಆದಂಥ ಡಸ್ಟ್ಬಿನ್ಸ್ ಇರುತ್ತೆ. ಸೊ ಅದಕ್ಕೆ ಹಾಕಿ. ಸೊ ಅದು ನಮ್ಮ ಜವಾಬ್ದಾರಿ ಸ್ವಚ್ಛವಾಗಿಡಲು. ಸಾರ್ವಜನಿಕ ಪ್ಲೇಸು ಯಾವಾಗಲೂ ಸ್ವಚ್ಛವಾಗಿರಬೇಕು. ಸೊ ಇದೇ ಮುಂದ್ಗಡೆ ಕಾಣಿಸ್ತಾ ಇರೋದು ಕಲ್ಯಾಣಿ ಅಂತ ಹೇಳಿ. ಸೊ ಕಲ್ಯಾಣಿ ಅಂದರೆ ಕಾಮನ್ ಆಗಿ ನಮ್ಮ ಕಡೆ ನಮ್ಮ ಲ್ಯಾಂಗ್ವೇಜಲ್ಲಿ ಉತ್ತರ ಕನ್ನಡದಲ್ಲಿ ಗುಂಡ ಅಂತ ಕರೀತಾರೆ. ಸೊ ಈ ಕಡೆಯಲ್ಲಿ ಕಲ್ಯಾಣಿ ಅಂತ ಕರೀತಾರೆ. ಸೊ ಕಲ್ಯಾಣಿಯಲ್ಲಿ ಸೊ ಇದು ತುಂಬ ಹಳೆಯದಾದ ಒಂದು ಕಲ್ಯಾಣಿ. ಸೊ ಇದೇ ನೋಡಿ ಕಲ್ಯಾಣಿ. ಸೊ ಕಲ್ಯಾಣಿಗೆ ಸೊ ನಾವು ಎಂಟ್ರಿ ಹಾಕಿಂತ ಮೊದಲು ಸೊ ಅದನ್ನು ಕಲ್ಯಾಣಿ ನಮಸ್ಕರಿಸಿ ಒಳಗೆ ಎಂಟ್ರಿ ಆಗ್ತಾ ಇದ್ವಿ. ಸೊ ಇದು ಒಂದು ತುಂಬ ಹಳೆಯ ಕಲ್ಯಾಣಿ. ಸೊ ಇತಿಹಾಸ ಜಸ್ಟ್ ಹಳೆಯ ರೀತಿಯಾಗಿ ನಾವು ಡಿಸ್ಕಸ್ ಮಾಡೋಕ್ಕೋದ್ರೆ ಕಲ್ಯಾಣಿಯಲ್ಲಿ ಸ್ನಾನ ಮಾಡಿದ್ರೆ ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಪುರಾತನವಾಗಿರುವ ಒಂದು ಹಳೆಯ ಇದರ ಹಿಸ್ಟೋರಿಯಲ್ಲಿ ಹೇಳ್ತಾರೆ. ಸೊ ಅಲ್ಲೇ ಕಲ್ಯಾಣಿ ಅಲ್ಲಿರುವ ಹನುಮನ ಅಥವಾ ಆಂಜನೇಯನ ಒಂದು ಚಿಕ್ಕ ವಿಗ್ರಹ ಇದೆ. ಸೊ ಆ ವಿಗ್ರಹಕ್ಕೆ ಅವರು ಕಲ್ಯಾಣಿ ಒಳಗಡೆ ಪೂಜೆ ಮಾಡಿರ್ತಾರೆ. ಸೊ ಅದನ್ನು ನಾವು ಆ ಕಲ್ಯಾಣಿಗೆ ಸೊ ನಮಸ್ಕರಿಸಿ ಮತ್ತು ಆಂಜನೇಯನ್ನು ನಮಸ್ಕರಿಸಿ ಸೊ ನಾವು ಹಾಗೆ ಹೊರಟಿದ್ದು ಮುಂದೆ ಕಲ್ಯಾಣಿ ಸುತ್ತಮುತ್ತ ನೋಡೋಕ್ಕೆ. ಸೊ ಕಲ್ಯಾಣಿ ಚೆನ್ನಾಗಿದೆ. ಸೊ ಯಾವುದೇ ಕಲ್ಯಾಣಿನೇ ಆಗಲಿ ಯಾವುದೇ ಪ್ಲೇಸ್ಗಳ ನೀಟಾಗಿಡೋದು, ಸ್ವಚ್ಛವಾಗಿಡೋದು ಸೊ ಅದು ನಮ್ಮ ಕೆಲಸ. ಸೊ ಯಾವುದೇ ಟೂರಿಸ್ಟ್ ಅವ್ರು ಬಂದ್ರೂ ಸೊ ಆ ಪ್ಲೇಸ್ಗಳನ್ನ ನೀಟಾಗಿ ಕ್ಲೀನಾಗಿಡೋದು ನಮ್ಮ ಜವಾಬ್ದಾರಿ. ಸೊ ಸಾರ್ವಜನಿಕ ಪ್ಲೇಸ್ ಯಾವುದು ಇರಬೇಕು. ಸೊ ನೆಕ್ಸ್ಟು ಅಲ್ಲಿಂದ ದರ್ಶನ ಪಡ್ಕೊಂಡು ನಾವು ರಿಟರ್ನ್ ಹಾಗೆ ಹೋಗ್ತಾ ಇದ್ವಿ. ಎಲ್ಲಿ ಅಂದರೆ ಬನ್ನೇರುಘಟ್ಟಕ್ಕೆ. ಸೊ ಚಂಪಕಧಾಮ ಸ್ವಾಮಿ ಟೆಂಪಲ್ಗೆ ರಿಟರ್ನ್ ಹೋಗ್ತಾ ಇದ್ವಿ. ಸೊ ಇದು ನೋಡಿ ರಿಟರ್ನ್ ಹೋಗೋ ದಾರಿ. ಸೊ ಹಂಗೆ ಕಂಟಿನ್ಯೂಸ್ ಆಗಿ ರಿಟರ್ನ್ ಹೋಗ್ತಾ ನಮ್ಮ ಹುಡುಗರೆಲ್ಲ ಟ್ರೀಟ್ಗಳು ಮಾಡ್ತಾಯಿದ್ರು. ಸೊ ಅವನೇನು ನೋಡಿ ಏನೋ ತೊಗೊಂಡಿದ್ದಾನೆ ಕೈಯಲ್ಲಿ, ಏನೋ ಮಾಡ್ತಾ ಇದ್ದಾನೆ. ಸೊ ಅವ್ರವ್ರಿಗೆ ಬಿಟ್ಟಿದ್ದು. ಸೊ
ಎಂಜಾಯ್ಮೆಂಟ್ ನಾವು ಮಾಡೋಕ್ಕೆ ಬಂದಿರೋ. ಸೊ ಹಂಗೆ ಅದೊಂದು ಪ್ಲೇಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಬಂದಿದ್ದೀವಿ. ಸೊ ನಮ್ಮ ಕೈಯಿಂದ ಎಷ್ಟಾಗುತ್ತೆ ಅಷ್ಟು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಇದೇ ಚಂಪಕಧಾಮ ಬೆಟ್ಟ. ಸೊ ಆ ಬೆಟ್ಟ ಮೇಲೆ ಎಲ್ಲ ಕೂತ್ಕೊಂಡು ಈ ಥರ ವ್ಯೂ ಇದೆ, ಚೆನ್ನಾಗಿದೆ. ಸೊ ಬಂದ್ಬಿಟ್ಟು ಆರಾಮಾಗಿ ಕೂತ್ಕೊಂಡ್ಬಿಟ್ಟು ಸ್ವಲ್ಪ ತಣ್ಣನೆ ಗಾಳಿ ಬರಿಸ್ತದೆ. ಪಕ್ಕದಲ್ಲಿ ಒಂದು ಟೆಂಪಲ್ ಇದೆ, ಲಕ್ಷ್ಮೀ ನರಸಿಂಹಸ್ವಾಮಿ ಟೆಂಪಲ್ ಇದೆ ಆ ಬೆಟ್ಟದ ಮೇಲೆ. ಸೊ ಆ ಲಕ್ಷ್ಮೀ ನರಸಿಂಹ ಟೆಂಪಲ್ ಕೂಡ ನೀವು ಹೋಗ್ಬೋದು, ವಿಸಿಟ್ ಮಾಡ್ಬೋದು. ಸೊ ಅದೇ ದಿವಸ ಅಲ್ಲಿ ಹಬ್ಬ ಸಂಕ್ರಾಂತಿಯ ಪ್ರಯುಕ್ತ ಅಲ್ಲಿನ ಲೋಕಲ್ ಜನಗಳು ಎತ್ತಿನ ಮೆರವಣಿಗೆನ ಮಾಡ್ತಾ ಇದ್ರು. ಸೊ ಅದನ್ನು ನೋಡಿಕೊಂಡು ಟೆಂಪಲ್ ನೋಡ್ಕೊಂಡ್ಬಿಟ್ಟು ಹೋಗ್ತಾ ಇದ್ವಿ. ಸೊ ಬಾಯ್, ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ.